ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ಸರಸಿಜೇಸ್ತು ಸಮಧ್ವಹಂಸಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾವಿ ಸಮೀರರಾಗಿರುವಂತಹ ಶ್ರೀಮದ್ ವಾದಿರಾಜತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ಮಹಾಕಾವ್ಯ ಶ್ರೀ ರುಕ್ಮಿಣೀಶ ವಿಜಯ. ಈ ರುಕ್ಮಿಣೀಶ ವಿಜಯ ಮಹಾಕಾವ್ಯದಲ್ಲಿ ಒಟ್ಟು 19 ಸರ್ಗಗಳಿದ್ದು, ಅದರಲ್ಲಿ ಈವರೆಗೂ ಸುಮಾರು 13 ಸರ್ಗಗಳ, ಸರ್ಗ ಅಂದರೆ ಅಧ್ಯಾಯ, ಹೀಗಾಗಿ 13 ಸರ್ಗಗಳ ಯಥಾಮತಿ ಚಿಂತನೆಯನ್ನು ಮೊದಲನೇ ಶ್ಲೋಕದಿಂದ ಶುರು ಮಾಡಿ ಪ್ರತಿ ಶ್ಲೋಕವನ್ನು ನೋಡುತ್ತಾ ಬಂದಿದ್ದೇವೆ. ಹೀಗಾಗಿ ಒಮ್ಮೆ ಇಡೀ ಇದುವರೆಗೂ ಆಗಿರುವಂತಹ ಪಾಠಗಳ ಸಾರವನ್ನು ಮೆಲುಕು ಹಾಕೋದಾದರೆ, ಮೊದಲನೇ ಸರ್ಗದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ತಮ್ಮ ಇಷ್ಟತಮನಾಗಿರುವಂತಹ ದೇವತೆ ಕೃಷ್ಣ ಪರಮಾತ್ಮನನ್ನು, ಹಯಗ್ರೀವ ದೇವರನ್ನು ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀದೇವಿಯ ಚಿಂತನೆಯನ್ನು ಮಾಡ್ತಾರೆ. ವಾದಿರಾಜತೀರ್ಥರು ಭಾರತೀ ದೇವಿಯನ್ನು, ಮತ್ತು ಭೂದೇವಿ ಯಾವ ರೀತಿಯಾಗಿ ತನ್ನ ಕಷ್ಟ ಪರಿಹಾರಕ್ಕಾಗಿ ಬ್ರಹ್ಮಾದಿ ದೇವತೆಗಳಿಂದ ಕೂಡಿಕೊಂಡು ಹರಿಯ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆವಾಗ ಪರಮಾತ್ಮನು ಯಾವ ರೀತಿಯಾಗಿ ನಾನು ಅವತಾರವನ್ನು ಮಾಡಿ ಭೂಮಿಯ ಮೇಲೆ ಇರುವಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾನೆ ಅನ್ನುವಲ್ಲಿಗೆ ಮೊದಲನೇ ಸರ್ಗ. ಇನ್ನು ಎರಡನೇ ಸರ್ಗದಲ್ಲಾಗಬೇಕಾದ್ರೆ ಯಶೋಧಾದೇವಿಯ ಪುತ್ರಿಯನ್ನು ಈ ಕಡೆಗೆ ಕರೆದುಕೊಂಡು ಬರೋದು. ಎಲ್ಲಿಗೆ? ಮಥುರಾಪಟ್ಟಣಕ್ಕೆ. ಯೋಗ ಮಾಯೆಯಿಂದ ಕಂಸನಿಗೆ ಅವಳು ದುರ್ಗಾದೇವಿಯಾಗಿ ಬೆದರಿಕೆ ಹಾಕೋದು. ಆಮೇಲೆ ಕೃಷ್ಣ ಪರಮಾತ್ಮನ ಜನನ, ಕೃಷ್ಣನಿಂದ ಪೂತನ, ಶಕಟಾಸುರ ಮುಂತಾದವರ ಸಂಹಾರ, ಇವೆಲ್ಲ ಅದರಲ್ಲಿ ಬರುತ್ತೆ. ಇದು ಎರಡನೇ ಸರ್ಗವಾದರೆ, ಮೂರನೇ ಸರ್ಗದಲ್ಲಿ ಕೃಷ್ಣ ಹಾಗೆ ತನ್ನ ದೈತ್ಯರ ಸಂಹಾರವನ್ನು ಮುಂದುವರಿಸ್ತಾ ತೃಣಾವರ್ತನನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಅವನು ಅನೇಕ ರೀತಿ ಕ್ರೀಡೆಗಳು, ಅಂದರೆ ಬೆಣ್ಣೆ ಕದಿಯೋದು, ಇವರಿಗೆ ಚೆನ್ನಾಗಿ ಆಟ ಆಡಿಸೋದು, ಆ ರೀತಿಯಾಗಿ ಮಾಡುವಂತಹ ಭಗವಂತನ ಲೀಲೆಗಳು, ಕ್ರೀಡೆಗಳನ್ನು, ಮತ್ತು ಅವನು ಮಣ್ಣು ತಿನ್ನುವಂಥದ್ದು, ಆಮೇಲೆ ಯಶೋದೆಗೆ ಯಾವ ರೀತಿಯಾಗಿ ವಿಶ್ವರೂಪ ದರ್ಶನವನ್ನು ಮಾಡಿಸೋದು, ಇವೆಲ್ಲ ವಿಚಾರಗಳು ಕೂಡ ಇಲ್ಲಿ ಬಂದಿದೆ. ಇನ್ನು ನಾಲ್ಕನೇ ಸರ್ಗದಲ್ಲಾಗಬೇಕಾದ್ರೆ ಯಶೋದೆಯಿಂದ ಕೃಷ್ಣ ಪರಮಾತ್ಮನನ್ನು ಬಂಧನ ಹೇಗಾಯಿತು, ಅವನು ಯಾವ ರೀತಿಯಾಗಿ ಯಶೋದೆಗೆ ತುಂಬ ಆಟ ಆಡಿಸ್ತಾನೆ, ಕೊನೆಗೆ ಅವನ್ನ ಕಟ್ಟಾಕ್ತೀನಿ ಅಂಥೇಳಿ
ಕಟ್ಟಾಕಿದಾಗ ಯಮಳಾರ್ಜುನರು ಅನ್ನೋ 2 ವೃಕ್ಷ ರೂಪದಲ್ಲಿದ್ದಂತಹ ಏನು ಗಂಧರ್ವರಿಗೆ ಬಿಡುಗಡೆ, ಅಲ್ಲಿದ್ದಂಥ ದೈತ್ಯರ ಸಂಹಾರ, ಇವೆರಡೂ ಒಟ್ಟಿಗೆ ಮಾಡಿ ಆ ಮರದ ಮಧ್ಯದಿಂದಾನೇ ಉರುಳು ಏನು ತನ್ನ ಇದಕ್ಕೆ ಕಟ್ಟಾಕಿರ್ತಾಳಲ್ಲ ಕೃಷ್ಣ ಪರಮಾತ್ಮನನ್ನು, ಅಂತಹ ಆ ಒರಳುಕಲ್ಲನ್ನೇ ಮುಂದೆ ತೆಗೆದುಕೊಂಡು ಹೋಗಿ ಆ ಮರವನ್ನು ಒಡೆದುಹಾಕಿ ಅಲ್ಲಿರುವಂಥ ದೈತ್ಯರ ಸಂಹಾರವನ್ನು ಮಾಡಿ ಗಂಧರ್ವರನ್ನು ಮುಕ್ತಿಗೊಳಿಸ್ತಾನೆ ಅನ್ನೋ ವಿಚಾರಗಳಾಗಲಿ, ಅಥವಾ ನಳಕೂಬರ ಮಣಿಗ್ರೀವರ ಶಾಪ ವಿಮೋಚನೆ ಆಗಲಿ, ವೃಂದಾವನದಲ್ಲಿ ಪ್ರವೇಶ ಮಾಡೋದಾಗಲಿ, ವತ್ಸಾಸುರ ಬಕಾಸುರ ಇವುಗಳ ಸಂಹಾರವನ್ನು ಮಾಡೋದಾಗಲಿ, ಮತ್ತು ಈ ಬಕಾಸುರ ಬೇರೆ, ಬಕ ಅನ್ನುವ ಅಸುರ ಆಯಿತಾ, ಬಕರೂಪದಲ್ಲಿ ಇದ್ದಂಥ ಅಸುರ. ಇನ್ನು ವಸಂತನ ವರ್ಣನೆ ಹೇಗೆಲ್ಲ, ಯಾಕಂದರೆ ಒಂದು ಮಹಾಕಾವ್ಯದಲ್ಲಿ ಆಗಬೇಕಾದ್ರೆ ಬೇರೆ ಬೇರೆ ಋತುಗಳ ವರ್ಣನೆ ಎಲ್ಲ ಇರಬೇಕು, ಅದೆಲ್ಲ ವಾದಿರಾಜರು ಹೆಂಗೆ ಮಾಡಿದ್ದಾರೆ. ಮತ್ತು ಕಾಳಿಂಗ ಸರ್ಪದ ದಮನ ಮಾಡುವಂಥದ್ದು, ಇದೆಲ್ಲ 4ನೇ ಸರ್ಗದಲ್ಲಿ ಬರುತ್ತೆ. 5ನೇದರಲ್ಲಿ ಕೃಷ್ಣನು ಹೇಗೆ ದಾವಾಗ್ನಿಯನ್ನೇ ಪಾನ ಮಾಡಿಬಿಡ್ತಾನೆ. ಆಮೇಲೆ ಗ್ರೀಷ್ಮ ಋತುವಿನ ವರ್ಣನೆ ಹೇಗೆ ಬರುತ್ತೆ, ವಿಷವೃಕ್ಷದ ಸಂಹಾರವನ್ನು ಹೇಗೆ ಮಾಡ್ತಾನೆ, 7 ಗೂಳಿಗಳ ವಧೆಯನ್ನು ಹೇಗೆ ಪರಮಾತ್ಮನು ಮಾಡ್ತಾನೆ, ನೀಲಾದೇವಿಯನ್ನು ಹೇಗೆ ಪಡ್ಕೊಳ್ತಾನೆ, ಮುಂದೆ ಧೇನುಕಾಸುರನ ಸಂಹಾರ, ಇನ್ನು ವರ್ಷ ಋತು ಶರದೃತುಗಳ ವರ್ಣನೆ, ಇಷ್ಟರ ಜೊತೆಗೆ ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹರಣ, ಅದರಲ್ಲಿರುವಂಥ ಮರ್ಮ, ಯಾಕೆ ಮಾಡಿದ ಕೃಷ್ಣ, ಅವ್ರೇನಂತ ತಪ್ಪು ಮಾಡಿದರು, ಅವ್ರಿಗೇನು ತಿಳಿಸ್ಕೊಟ್ಟ, ಜಗತ್ತಿಗೆ ಯಾವ ಸಂದೇಶ ಕೊಟ್ಟ, ಇದೆಲ್ಲ ವಿಚಾರಗಳು ಅಲ್ಲಿ ಬಂದರೆ. ಇನ್ನು ಮುಂದೆ ಈ ಅನೇಕ ಜನ ಬ್ರಾಹ್ಮಣರು ದೊಡ್ಡ ಹವನವನ್ನು ಕಾಡಿನಲ್ಲಿ ಮಾಡ್ತಾಯಿದ್ರು, ಪಾಂಡವರು ಅವಾಗ ಅಲ್ಲಿರ್ತಾರೆ ಅಂಥ ಇಲ್ಲ ಪಾಂಡವರಲ್ಲ ಏನು ಅನೇಕ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಅವರ ಹೆಂಡಂದಿರ ಬಳಿಗೆ ಕೃಷ್ಣನು ಕಳುಹಿಸಿದಂತಹ ಗೋಪಾಲಕರು ಹೋಗಿ ಹಸುವಾಗ್ತಾ ಇದೆ ಏನಾರು ಕೊಡಿ ಅಂತ ಕೇಳಿದಾಗ ಅವರು ಕೊಡುವಂತಹ ನೈವೇದ್ಯ ಅದನ್ನು ಸ್ವೀಕಾರ ಮಾಡಿ ಕೃಷ್ಣನು ಮಾಡುವಂಥ ಅನುಗ್ರಹ, ಬ್ರಾಹ್ಮಣರಿಗೆ ಸಿಗದೇ ಇರುವಂಥ ಆಶೀರ್ವಾದವನ್ನು ಅವರ ಹೆಂಡತಿಯರಿಗೆ ಹೇಗೆ ಕೊಟ್ಟ ಅನ್ನೋದನ್ನು, ಈ ಎಲ್ಲ ವಿಚಾರಗಳು, ಗೋವರ್ಧನ ಗಿರಿಯನ್ನು ಎತ್ತಿದ್ದ ವಿಚಾರ, ಇದಷ್ಟು 5ನೇ ಸರ್ಗದಲ್ಲಿ ಬರುತ್ತೆ. 6ನೇದರಲ್ಲಿ ಆಮೇಲೆ ಪರ್ವತಗಳ ವರ್ಣನೆ, ಇಂದ್ರನು ಹೇಗೆ ಅಹಂಕಾರದಿಂದಿದ್ದ ಆಮೇಲೆ ಕೃಷ್ಣನ ಬಳಿಗೆ ಬಂದು ಸ್ತೋತ್ರ ಮಾಡ್ತಾನೆ, ತಪ್ಪೊಪ್ಕೋತಾನೆ, ಈ ವಿಚಾರಗಳೆಲ್ಲ ಬಂದರೆ, ಕೃಷ್ಣನ ವೇಣುಗಾನದ ವಿಚಾರ, ಗೋಪಿಕಾಸ್ತ್ರೀಯರ ಶೃಂಗಾರದ ವರ್ಣನೆ, ಅವರು ಕೃಷ್ಣನನ್ನು ಮಾಡ್ತಾ ಇದ್ದಂತಹ ಪ್ರೀತಿಯ ವರ್ಣನೆ, ಅವ್ರಿಗಾದಂಥ ಪಶ್ಚಾತ್ತಾಪ, ಇವೆಲ್ಲ ಬರುತ್ತೆ. ಮುಂದೆ ಅವರು ಕೃಷ್ಣನ ಬಗ್ಗೆ ನಮ್ಮಿಂದ ಕೃಷ್ಣನಿಗೆ ಏನೋ ತುಂಬ ಪ್ರಯೋಜನ ಆಗ್ತಾಯಿದೆ ಅಂತ ಅಂದ್ಕೊಂಡಾಗ ಕೃಷ್ಣನು ಕಣ್ಮರೆಯಾಗಿ ಅವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿರ್ತಕ್ಕಂಥ ವಿಚಾರ, ಇದು 7ನೇ ಸರ್ಗದಲ್ಲಿ ಬರುತ್ತೆ. ಅವರು ಎಷ್ಟು ಅಳ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದೆಲ್ಲ ಅದರಲ್ಲೇ ಬರುತ್ತೆ. ಇದರಲ್ಲೇ ಗೋಪಿಗೀತೆ ಭಾಗವತದಲ್ಲಿ ಬಂದಿದ್ದನ್ನೇ ಇಲ್ಲಿ ಇನ್ನೊಂದು ರೀತಿಯಾಗಿ ತುಂಬ ವಿಶೇಷವಾಗಿ ವರ್ಣಿಸಿದ್ದಾರೆ. ಬಹಳ ರೋಚಕವಾಗಿರುವಂಥ ಒಂದು ಸರ್ಗ ಈ 7ನೇ ಸರ್ಗ. ಇನ್ನು 8ನೇ ಸರ್ಗದಲ್ಲಿ ಕೃಷ್ಣನು ಮಾಡುವಂತಹ ಕೊನೆಗೆ ಅವರೆಲ್ಲರಿಗೂ ಪ್ರಾಯಶ್ಚಿತ್ತವಾದಾಗ ಕೃಷ್ಣನು ಬಂದು ಅವರಿಗೆ ಅವರ ಜೊತೆಗೆ ರಾಸಕ್ರೀಡೆಯನ್ನು ಆಡುವಂತಹ ವಿಚಾರ, ಇವೆಲ್ಲ 8ರಲ್ಲಿ ಬಂದರೆ, ಇನ್ನು ಅದೇ ರಾಸೋತ್ಸವದ ವರ್ಣನೆ, ಕೃಷ್ಣನು ಗೋಪಿಕಾಸ್ತ್ರೀಯರ ಸಂವಾದ, ಅವ್ರು ಯಾವ ರೀತಿಯಾಗಿ ಮಾತಾಡ್ತಾಯಿದ್ರು, ಪರಸ್ಪರವಾಗಿ ಹೆಂಗೆ ಮಾತಾಡಿಕೊಂಡ್ರು, ಎಷ್ಟು ರಸಭರಿತವಾಗಿತ್ತು, ಅದೆಲ್ಲ 9ರಲ್ಲಿ ಬಂದರೆ, 10ನೇ ಸರ್ಗದಲ್ಲಿ ಮುಂದೆ ಈ ದೊಡ್ಡ ಒಂದು ಯಾವುದು ಸರ್ಪ ಹೆಬ್ಬಾವು, ಅದು ಹೇಗೆ ತನ್ನ ನಂದಗೋಪನನ್ನು ಸಿಕ್ಕಾಕ್ಸ್ಕೊಂಡ್ಬಿಟ್ಟಿತ್ತು, ಅದನ್ನು ಕೃಷ್ಣ ಪರಮಾತ್ಮ ಹಿಂಗೆ ಬಿಡಿಸ್ದ, ಮತ್ತು ಶಂಖಭೂಕ, ಅರಿಷ್ಟ, ಕೇಶಿ ಇವರೆಲ್ಲ ಅನೇಕ ದೈತ್ಯರ ಸಂಹಾರ ಕೃಷ್ಣ ಹೇಗೆ ಮಾಡ್ದ, ನಾರದರಿಂದ ಕಂಸನಿಗೆ ಹೇಗೆ ಹೋಗಿ ಸಂದೇಶ ಸಿಗತ್ತೆ, ಕೃಷ್ಣನು ಎಂಥವನು ಹೇಗೆ ಅಂತೆಲ್ಲ ಹೇಳ್ತಾರೆ, ನಾರದನು ಕಂಸನಿಗೆ ಮಾಡುವಂಥ ಪ್ರೇರಣೆ, ಯಾಕಂದರೆ ಅವನ ಅವತಾರ ಸಮಾಪ್ತಿ ಆಗಬೇಕಾಗಿದೆ, ಅಂದರೆ ಅವನು ಯಾವ ರೀತಿಯಾಗಿ ಕಂಸನು ಬಂದಿದ್ನೋ ದುಷ್ಟ, ಅವನ ಕಾರ್ಯ ಮುಗಿಸ್ಬೇಕಾಗಿದೆ, ಹಾಗಾಗಿ ನಾರದರು ಅವನು ಪ್ರೋತ್ಸಾಹ ಕೊಟ್ಟು ಅವನು ಇನ್ನಷ್ಟು ವ್ಯಗ್ರವಾಗಲಿಕ್ಕೆ ಮಾಡಿಕೊಡ್ತಾರೆ. ಆಮೇಲೆ ಅಕ್ರೂರನು ಕೃಷ್ಣನು ಇವರು ಭೇಟಿಯಾಗೋದು, ಇವೆಲ್ಲ ವಿಚಾರಗಳು, ಗೋಪಿಕಾ ಸ್ತ್ರೀಯರ ವಿಯೋಗ, ಇದೆಲ್ಲ ವರ್ಣನೆ, ಅಕ್ರೂರನಿಗೆ ಯಮುನಾ ತಟದಲ್ಲಿ ಕೃಷ್ಣನು ತೋರಿಸಿದಂತಹ ತನ್ನ ರೂಪಗಳ ವಿಶೇಷ ರೂಪಗಳ ವರ್ಣನೆ, ಅವನಿಗಿದ್ದಂತಹ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಬಗ್ಗೆ ಕಾಳಜಿ, ಇವೆಲ್ಲ ವಿಚಾರ ಅಲ್ಲಿ ಬರುತ್ತೆ. ಮತ್ತು ಕೃಷ್ಣನು ಇದೆಲ್ಲ 10ರಲ್ಲಿ ಬಂದರೆ, 11ರಲ್ಲಿ ಕೃಷ್ಣನು ಮಥುರಾಪಟ್ಟಣದ ಪ್ರವೇಶವನ್ನು ಮಾಡ್ತಾನೆ ಕಂಸನ ಸಂಹಾರಕ್ಕಾಗಿ ತನ್ನ ಅಣ್ಣನ ಜೊತೆಗೆ. ಬಟ್ಟೆ ಕೇಳಿದಾಗ ಕೊಡದೇ ಇರತಕ್ಕಂಥ ಆ ರಜಕನ ವಧೆ, ಮತ್ತು ಕುಬ್ಜೆ ಒಬ್ಬಳು ಬಂದು ಒಳ್ಳೆ ಗಂಧಾದಿಗಳನ್ನು ಕೊಟ್ಟು ಕೃಷ್ಣನಿಗೆ ಸಂತೈಸಿದಾಗ ಅಳುಗೆ ಮಾಡುವಂತಹ ಅನುಗ್ರಹ, ಉರ್ವಶಿ ರೂಪವೇ ಅವಳಾಗಿದ್ಲು ಅನ್ನೋ ವಿಚಾರಗಳು ಇವೆಲ್ಲ. ಮತ್ತು
ಧನುಸ್ಸಿನ ಭಂಗವನ್ನು ಮಾಡ್ತಾನೆ ಕೃಷ್ಣ. ಕಂಸ ಸ್ವಪ್ನ ವರ್ಣನೆ, ಅವನಿಗೇನೆಲ್ಲ ಕನಸು ಕಾಣ್ತಾ ಇದ್ದ, ಮತ್ತು ಅವನಿಗೆ ಕುವಲಯಾಪೀಡರು, ಚಾಣೂರ ಮುಷ್ಟಿಕ ಇವರೆಲ್ಲ ಹೇಗೆ ಸಹಾಯ ಮಾಡ್ತಾಯಿದ್ರು, ಕೊನೆಗೆ ಅವ್ರನ್ನೂ ಚಾಣೂರ ಮುಷ್ಟಿಕ ಅವ್ರನ್ನೆಲ್ಲ ತೆಂಗಿನಕಾಯಿ ಒಡೆದಂಗೆ ಹೇಗೆ ಹೊಸಲಲ್ಲೇ ಒಡೆದು ಹೋಗ್ತಾನೆ ಅನ್ನೋ ವಿಚಾರಗಳು ಇದೆಲ್ಲ 11ರಲ್ಲಿ ಬಂದರೆ ಕಂಸನ ವಧೆಯೂ ಕೂಡ ಅಲ್ಲೇ ಬರುತ್ತೆ. ಕಂಸನ ಸಂಹಾರವಾಗೋಯ್ತು. ಆಮೇಲೆ 12ರಲ್ಲಿ ಉಗ್ರಸೇನಿಗೆ ತನ್ನ ತಾತನಿಗೆ ಬಂದು ಪಟ್ಟ ಕಟ್ತಾನಂತೆ ಕೃಷ್ಣ. ದೇವಕಿ ವಸುದೇವರಿಗೆ ಸಮಾಧಾನ ಮಾಡ್ತಾನೆ. ಕೃಷ್ಣನು ಉಪನಯನ ವರ್ಣನೆ, ಆಮೇಲೆ ಕೃಷ್ಣನಿಂದ ವಿದ್ಯಾಭ್ಯಾಸ, ಹೇಗೆ ಕೃಷ್ಣನು ಗುರುಕುಲದಲ್ಲಿ ಹೋಗಿ ಆ ಗುರುಗಳ ಸೇವೆಯನ್ನು ಮಾಡ್ತಾನೆ, ಗುರುಪತ್ನಿಯರ, ಮತ್ತು ಅವರಿಗೆ ಕೊಟ್ಟಂಥ ಗುರುದಕ್ಷಿಣೆ ಯಾವ ರೀತಿಯಾಗಿತ್ತು, ಅವರ ಪುತ್ರನನ್ನು ಪುನಃ ತಂದು ಕೊಟ್ಟು ಆ ಪಂಚಜನ ಅನ್ನೋ ದೈತ್ಯನಿಂದ ಹೇಗೆ ಬಿಡಿಸ್ಕೊಂಡು ಬರ್ತಾನೆ, ಅವನ ಸಂಹಾರವನ್ನು ಮಾಡ್ತಾನೆ, ಪಾಂಚಜನ್ಯ ಶಂಖವನ್ನು ಊದ್ತಾನೆ, ಇವೆಲ್ಲ ವಿಚಾರಗಳು ಕೂಡ ಈ 12ರಲ್ಲೇ ಬರುತ್ತೆ. ಮುಂದೆ 13ರಲ್ಲಿ ಉದ್ಧವ ಹೇಗೆ ಗೋಕುಲಕ್ಕೆ ಬರ್ತಾನೆ, ಗೋಪಿಕಾ ಸ್ತ್ರೀಯರ ಯುದ್ಧ ವರ್ಣನೆಯೊಡನೆ ಇನ್ನು ಬೇಕಾದಷ್ಟು ಏನೋ ಅನೇಕ ಶಾಸ್ತ್ರಗಳ ದುಶ್ಶಾಸ್ತ್ರಗಳ ಮಂಡನೆ ಖಂಡನೆ ಇವೆಲ್ಲವೂ ಕೂಡ 13ರಲ್ಲಿ ಬರುತ್ತೆ. ಆ 13ನೇ ಸರ್ಗ ಇನ್ನು ಪೂರ್ತಿಯಾಗಿ ಸ್ವಲ್ಪ ಉದ್ಧವನ ಗೋಕುಲ ಆಗಮನದ ಬಗ್ಗೆ ಮಾತ್ರ ಸ್ವಲ್ಪ ನೋಡಿದ್ವಿ. ಹೀಗಾಗಿ ನಾನು ಪುನಃ ಮತ್ತೊಮ್ಮೆ ಮೊದಲಿಂದಾನೇ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತೂ ಒಟ್ಟಿನಲ್ಲಿ 13ನೇ ಸರ್ಗವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. 13ವರೆಗೂ ಏನು ವಿಚಾರ ಬಂದಿತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇಷ್ಟು ಸಂಕ್ಷಿಪ್ತವಾದಂಥ ಪರಿಚಯ ನಿಮಗೆ ಗೊತ್ತಿರಲಿ. ಶ್ರೀಕೃಷ್ಣಾರ್ಪಣಮಸ್ತು.